RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸರ್ಕಾರ, ರಾಜ್ಯ ಸರ್ಕಾರ RSS ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರುವಂತಹ ಒಂದು ಆದೇಶವನ್ನು ಮಾಡಿದ ಮೇಲೆ ಸರ್ಕಾರದ ಈ ತೀರ್ಮಾನ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಮತ್ತು RSS ಆರಾಧಿಸುವಂಥವರು, RSSನ ಸದಸ್ಯರು, ಸಂಘಕ್ಕೆ ನಿಷ್ಠರಾಗಿರುವಂಥವರು ಎಲ್ಲರೂ ಕೂಡ ಈಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ BJP ನಾಯಕರು ನೇರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕಾಂಗ್ರೆಸ್ ನಿರ್ಧಾರ ಮಾಡಿತು. ಅದು ಪ್ರಿಯಾಂಕ್ ಖರ್ಗೆ ಅವರ ಒಂದು ಪತ್ರದ ನಂತರದಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗಿರುವಂಥದ್ದು. ಇದರ ಜೊತೆಲಿ ಚಿತ್ತಾಪುರದಲ್ಲಿ ಒಂದು ಪಥಸಂಚಲನ ಮಾಡಲಿಕ್ಕೆ ಅವರು ಪರ್ಮಿಷನ್ ಕೇಳಿದ್ರು. ಬ್ಯಾನರ್ ಬಂಟಿಂಗ್ಸ್ ಕಟ್ಟೋದಕ್ಕೆ ಒಂದು ಏನಿತ್ತು, ಒಂದಷ್ಟು ಹಣ ಕಟ್ಟಬೇಕಿತ್ತು, ಅದನ್ನು ಕಟ್ಟಿದ್ರು, ರಶೀದಿನೂ ಪಡೆದ್ರು. ಆದಾಗ್ಯೂ ಪರ್ಮಿಷನ್ ಸಿಕ್ಕಿರಲಿಲ್ಲ. ಕೋರ್ಟ್ಗೆ ಹೋದ್ರು. ಕೋರ್ಟ್ ಬೇರೆ ದಿನವನ್ನು ಈಗ ಕೊಟ್ಟಿರುವಂಥದ್ದು. ಇದರ ಮಧ್ಯೆ ಬಹುಮುಖ್ಯ ವಿಚಾರ ಅಂದರೆ RSS ಬಗ್ಗೆ ಇರುವಂತಹ ಒಂದಷ್ಟು ಆರೋಪಗಳು. ಯಾಕಂದರೆ ಅದು ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ರಿಜಿಸ್ಟ್ರೇಷನ್ನೇ ಆಗಿಲ್ಲ. ಯಾಕಾಗಿಲ್ಲ? ಇವೆಲ್ಲವೂ ಕೂಡ ಚರ್ಚೆ ಆಗ್ತಿದ್ದಾವೆ. ಹಾಗಿದ್ರೆ RSSನ ಉದ್ದೇಶ ಏನು? ಸಂಘದ ವಿರುದ್ಧ ಇರಬಹುದಾದಂತಹ ಪ್ರಮುಖ ಆರೋಪಗಳೇನು? ಇದಕ್ಕೆ ಕಾಂಗ್ರೆಸ್ ನಾಯಕರು ಈಗ ಮುಗಿಬಿದ್ದಿರೋದು ಯಾಕೆ? ಇಷ್ಟೂ ಕೂಡ ಸರಳವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ವಿವಾದದ ಕೇಂದ್ರ ಬಿಂದು ಆಗಿದೆ. ಕರ್ನಾಟಕದಲ್ಲಿ RSS ಚಟುವಟಿಕೆಗಳಿಗೆ ಸರ್ಕಾರಿ ಶಾಲಾ ಆವರಣದಲ್ಲಿ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಸಂಘಕ್ಕೆ ಮೂಗುದಾರ ಹಾಕುವಂತಹ ಈ ಒಂದು ನಿರ್ಧಾರದ ಬಗ್ಗೆ ಪರ ಮತ್ತು ವಿರೋಧ ಎರಡೂ ಕಡೆಯ ಚರ್ಚೆಗಳು ನಡೀತಿರುವಂತಹ ಸಂದರ್ಭದಲ್ಲೇ RSSನ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ ಮತ್ತು ಸಾಕಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅರ್ಥಾತ್ RSS 1925ನೇ ಇಸ್ವಿಯಲ್ಲಿ ಜನ್ಮ ತಾಳುತ್ತೆ. ವಿಜಯದಶಮಿಯ ದಿನ ಅದು ಮಹಾರಾಷ್ಟ್ರದ ನಾಗಪುರದಲ್ಲಿ ಕೇಶವ ಬಲಿರಾಮ್ ಹೆಡ್ಗೆ ಅವರು RSS ಸಂಘಟನೆಯನ್ನು ಸ್ಥಾಪಿಸಿದ್ರು. ಯಾಕಂದರೆ ಅವರನ್ನು ಡಾಕ್ಟರ್ ಜಿ ಅಂತ ಕರಿತಿದ್ರು. ಸಂಘದಲ್ಲಿ ಇವತ್ತಿಗೂ ಕೂಡ ಯಾರನ್ನಾದರೂ ಗೌರವದಿಂದ ಕರೆದ್ರೆ ಕೊನೆಯಲ್ಲಿ ಜಿ ಅಂತ ಸೇರಿಸ್ತಾರಲ್ಲ, ಆ ಡಾಕ್ಟರ್ ಜಿ. ಯಾಕಂದರೆ ಸಂಘದ ಪ್ರಕಾರ ಹಿಂದೂ ಸಮಾಜದ ಸಂಘಟನೆ ಹಾಗೂ ಆ ಸಮಾಜದ ಸಾಂಸ್ಕೃತಿಕ ಪುನರ್ಜೀವನಕ್ಕೋಸ್ಕರ ಈ RSS ಅನ್ನು ಸ್ಥಾಪಿಸಲಾಯಿತು. ಇದೇ ಅದರ ಉದ್ದೇಶ ಅಂತ ಬಹುಪಾಲು ಜನ ಹೇಳ್ತಾರೆ. RSS ಸ್ಥಾಪನೆಯಾಗಿ ಆಲ್ಮೋಸ್ಟ್ 100 ವರ್ಷ ಆಯಿತು. ಈ ಸಂದರ್ಭದಲ್ಲೇ RSS ತನ್ನ ಒಂದು ಸಾಂಸ್ಕೃತಿಕ ಸಂಘಟನೆ ಅಂತ ಕೂಡ ಕರೆದುಕೊಳ್ತಿರುವಂತಹ ಸಂದರ್ಭದಲ್ಲೇ ಹಲವು ಕಡೆ ಪಥಸಂಚಲನ ಮಾಡುವ ಮೂಲಕ ತನ್ನ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿರುವಂಥದ್ದು. ಯಾವುದೇ ರಾಜಕೀಯ ಪಕ್ಷಗಳ ಚಟುವಟಿಕೆಗಳಲ್ಲಿ ನೇರ ಪಾತ್ರ ಹಾಗೂ ನಿಯಂತ್ರಣ ಇಲ್ಲ ಅಂತ ಅವ್ರು ಹೇಳ್ಕೋತಾರೆ RSSನವರು. ಆದರೆ ಪರೋಕ್ಷ BJPಯ ಜೊತೆಯಲ್ಲಿ ಅವರು ಗುರುತಿಸಿಕೊಂಡಿರುವಂಥದ್ದು. BJP RSS ಎರಡೂ ಕೂಡ ತಾಯಿ ಮಗುವಿನ ರೀತಿಯಲ್ಲಿರುತ್ತೆ. ಯಾಕಂದರೆ BJP RSSನ ಒಂದು ರಾಜಕೀಯ ಘಟಕವಾಗಿ ಕೆಲಸ ಮಾಡ್ತಿದೆ. ಆದರೆ ನಮಗೆ ರಾಜಕೀಯಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ RSS ಹೇಳ್ಕೊಳ್ಳುತ್ತೆ. BJPಯ ಬಹುತೇಕ ನಾಯಕರು ಇದೇ ಸಂಘದ ಸದಸ್ಯರಾಗಿ, ಕಾರ್ಯಕರ್ತರಾಗಿ, ಸಂಚಾಲಕರಾಗಿ, ಸರಸಂಚಾಲಕರಾಗಿ ಎಲ್ಲ ಹುದ್ದೆಗಳನ್ನು ನಿಭಾಯಿಸಿದ ಮೇಲೆ ಅವರಿಗೆ ಅವಕಾಶಗಳನ್ನು ಕೊಡುತ್ತೆ. ಆ ನಿಟ್ಟಿನಲ್ಲೇ ಒಂದೊಂದೇ ಹುದ್ದೆಗಳನ್ನು ಪಾಸ್ ಮಾಡ್ತಾ ಬಂದವರು ಇವತ್ತು ಈ ದೇಶದ ಪ್ರಧಾನಿ ಆಗಿರುವಂಥದ್ದು. ಆದರೂ RSS ಹೇಳುತ್ತೆ ನಾವು ರಾಜಕಾರಣ ಮಾಡೋದಿಲ್ಲ ಅಂತ. ಸಂಘದ ನಿರ್ದೇಶನದ ಮೇರೆಗೆ BJP ಕಾರ್ಯನಿರ್ವಹಣೆ ಮಾಡುತ್ತೆ ಎಂಬುದು ಕಾಂಗ್ರೆಸ್ ಸೇರಿದಂತೆ ಎಲ್ಲ ಎಡಪಕ್ಷಗಳ ಆರೋಪವೂ ಕೂಡ ಆಗಿದೆ. ಇಂತಹ ಒಂದು ಚರ್ಚೆಗಳ ಮಧ್ಯೆನೇ ಕರ್ನಾಟಕದಲ್ಲಿ RSS ಸಂಘಟನೆಯ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧ ಹೇರುವಂತಹ ಒಂದು ಆದೇಶ, ನಿರ್ಧಾರ ಈಗ ಯಾಕಂದರೆ ಆ ನಿರ್ಧಾರದಿಂದಲೇ ಇವತ್ತು BJP ನಾಯಕರು ಮತ್ತು RSS ಕಾರ್ಯಕರ್ತರು RSSನ್ನು ನಿಷ್ಠೆಯಿಂದ ಒಪ್ಪುವಂಥವರು ಈಗ ಬಹುದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು.
ನೋಡಿ, ಸರ್ಕಾರ ಯಾಕೆ ಮಾಡಿರಬಹುದು? ಬೈಟೆಕ್ಗಳನ್ನು ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಡೆಸುತ್ತಿದೆ ಅನ್ನೋ ಆರೋಪದ ಕಾರಣಕ್ಕೆ ಇದನ್ನು ಪಾರ್ಷಿಯಲಿ ಬ್ಯಾನ್ ಮಾಡಿರಬಹುದು. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಬ್ಯಾನ್ ಮಾಡೋ ಶಕ್ತಿ ಇದೆಯಾ? ಅದನ್ನೂ ಕೂಡ ಹೇಳ್ತೀನಿ. ಯಾಕಂದರೆ ಕಾನೂನೇನು ಹೇಳುತ್ತೆ ಈ ವಿಷಯವಾಗಿ? ಯಾವುದೇ ಅನುಮತಿಯನ್ನು ಪಡೆದುಕೊಳ್ಳೋದಿಲ್ಲ ಬೈಟೆಕ್ ಮಾಡೋದಕ್ಕಿಂತ ಮುಂಚೆ ಸರ್ಕಾರಿ ಸ್ಥಳಗಳಲ್ಲಿ. ಸರ್ಕಾರಿ ಶಾಲೆ, ಕಾಲೇಜು, ಮುಜರಾಯಿ ಇಲಾಖೆಗಳಿಗೆ ಸೇರಿರುವಂತಹ, ಅಂದರೆ ದೇವಸ್ಥಾನದಲ್ಲೂ ಕೂಡ ಬೈಟೆಕ್ ಮಾಡೋಕ್ಕೂ ಮುಂಚೆ ಪರ್ಮಿಷನ್ ತಗೋಬೇಕು ಅನ್ನುವಂಥದ್ದು ಸರ್ಕಾರದ ಆದೇಶ. ಯಾಕಂದರೆ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ಇಲಾಖೆ, ಮುಜರಾಯಿ ಇಲಾಖೆ ಇಂತಹ ಜಾಗಗಳಲ್ಲಿ ಏನು ಒಂದು ಸಂಘಟನೆ ತನ್ನ ಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ಒಂದು ಪರ್ಮಿಷನ್ ತಗೊಂಡ್ಲೇಬೇಕು. ಅದು ತಗೊಳ್ದೇನೆ ಸಂಘದ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಕೊಡಬಾರದು ಅನ್ನುವಂಥದ್ದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಬಂದಿದ್ರು. ಮತ್ತು ಅವರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ರು. ಆ ಪತ್ರ ಬರೆದ ಮೇಲೇನೆ ಈಗ ಇಷ್ಟೆಲ್ಲ ರಾದ್ದಾಂತ ಆಗಿರುವಂಥದ್ದು. ಯಾಕಂದರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರ, ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಈ ನಿರ್ಧಾರ ಈಗ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ವಿರುದ್ಧ ಸಿಡಿದೇಳುವಂತೆ ಮಾಡಿರುವಂಥದ್ದು. ಮುಗಿಬಿದ್ದಿದ್ದಾರೆ, ನೇರ ಕಟು ಟೀಕೆಗಳನ್ನು ಮಾಡ್ಕೋತಿದ್ದಾರೆ. ಇದೆಲ್ಲ ಒಂದು ಕಡೆ. ಅರೆ, RSS ಬಗ್ಗೆ ಒಂದಷ್ಟು ಆರೋಪಗಳಂತೂ ಇದ್ದಾವೆ. ಏನು ಆರೋಪ? ದೇಶಭಕ್ತಿಯನ್ನು ಸಾರುವ ಸಂಘಟನೆ ಎಂಬುದು ಬಿಜೆಪಿ ಹಾಗೂ ಪರಿವಾರದ ಒಂದು ವಾದ ಆಗಿದೆ. ನಾವು ದೇಶಭಕ್ತಿಯನ್ನಷ್ಟೇ ಹೇಳ್ಕೊಡ್ತೀವಿ ಅಂತ. ಇದಕ್ಕೆ ಬಿಜೆಪಿ ಪರವಾದ ಅಥವಾ ಪರಿವಾರದ ನಾಯಕರು ತಮ್ಮದೇ ಆದ ಕೆಲವು ಸಮರ್ಥನೆಗಳನ್ನು ಕೊಡ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಎಡಪಂಥೀಯ ಪಕ್ಷಗಳು RSS ಅನ್ನು ಕಟುವಾಗಿ ಟೀಕಿಸುವಂಥವರು, ಪ್ರಗತಿಪರರು ಹೇಳೋದೇನು? RSS ಸಂವಿಧಾನ ಹಾಗೂ ಸಮಾನತೆಯ ವಿರೋಧಿ ಅನ್ನೋ ಆರೋಪ ಮಾಡ್ತಾರೆ. RSS ಅಲ್ಪಸಂಖ್ಯಾತರ, ದಲಿತರ ಹಾಗೂ ಮಹಿಳೆಯರ ವಿರೋಧಿಯಾಗಿದೆ ಅನ್ನುವಂತಹ ಆರೋಪವನ್ನು ಮಾಡ್ತಾರೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ RSS ಭಾಗಿನೇ ಆಗಿಲ್ಲ ಅನ್ನುವಂತಹ ಒಂದು ಆರೋಪ ಕೂಡ RSS ಮೇಲಿದೆ. ಇದಲ್ಲದೆ RSS ಅನ್ನು 3 ಬಾರಿ ನಿಷೇಧಿಸಲಾಗಿತ್ತು. ಯಾವಾಗ 1948 ಫೆಬ್ರವರಿ 4ನೇ ತಾರೀಕು ಭಾರತ ಸರ್ಕಾರ ಒಂದು ನಿರ್ಣಯವನ್ನು ಕೈಗೊಂಡಿತ್ತು. ದ್ವೇಷ ಮತ್ತು ಹಿಂಸೆಯನ್ನು ದೇಶಾದ್ಯಂತ ಬಿತ್ತುತ್ತಿರುವಂತಹ, ದೇಶದ ಸ್ವಾತಂತ್ರ್ಯಕ್ಕೆ ಗಂಡಾಂತರ ತರುವಂತಹ ಮತ್ತು ಘನತೆಗೆ ಮಸಿ ಬಳಿಯುವಂತಹ ಹೀನ ಕೃತ್ಯಗಳಲ್ಲಿ ಪಾಲ್ಗೊಂಡಿರುವ ವಿಧ್ವಂಸಕ ಶಕ್ತಿಗಳನ್ನು ಬುಡ ಸಮೇತ ಕಿತ್ತು ತೊಡೆದು ಹಾಕಬೇಕು ಎಂಬ ಸಂಕಲ್ಪ ಕೈಗೊಂಡಿತ್ತು. ಆ ನೀತಿಯ ಅನುಸಾರದ ಮೇರೆಗೆ ಭಾರತ ಸರ್ಕಾರ RSS ಕಾನೂನು ಬಾಹಿರ ಅಂತ ಘೋಷಿಸಲು ನಿರ್ಧರಿಸಿತ್ತು ಅನ್ನೋದನ್ನ ಕೆಲವು ಜನ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಒಂದು RSS ಬಚ್ಚಿಟ್ಟ ಸತ್ಯಗಳು ಅನ್ನುವಂತಹ ಒಂದು ಪುಸ್ತಕದಲ್ಲೂ ಕೂಡ ಈ ಸಾಲುಗಳು ದಾಖಲಾಗಿರೋದನ್ನ ನಾವು ನೋಡಬಹುದು. ಅದಾದಮೇಲೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಜಾರಿಗೆ ತಂದಂತಹ ಸಂದರ್ಭದಲ್ಲಿ, ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ಸಂದರ್ಭದಲ್ಲಿ RSS ಸಂಘಟನೆಗೆ ನಿಷೇಧ ಹೇರಲಾಗಿತ್ತು. ಅದಾದ ಮೇಲೆ RSS ವಿರುದ್ಧ ಯಾವುದೇ ನಿಷೇಧ ಕ್ರಮ ಇದುವರೆಗೂ ಆಗಿಲ್ಲ. ರಾಷ್ಟ್ರಾದ್ಯಂತ ಇವತ್ತು RSS ತನ್ನ ಶಾಖೆಗಳನ್ನು ಎಲ್ಲ ಕಡೆ ಹೊಂದಿದೆ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಹೊಂದಿದೆ. ಆ ಸಂಘದ ಕಾರ್ಯಕರ್ತರು ಇವತ್ತು ಖಾಕಿ ಟೋಪಿ, ಬಿಳಿ ಶರ್ಟು, ಕರಿ ಟೋಪಿ, ಕಾಕಿ ಪ್ಯಾಂಟು, ಬಿಳಿ ಶರ್ಟು ಮತ್ತು ಕರಿ ಟೋಪಿ ಹಾಕ್ಕೊಂಡು ಒಂದು ದೊಣ್ಣೆ ಹಿಡ್ಕೊಂಡು ಗಣವೇಶಧಾರಿಯಾಗಿ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ವಿಶೇಷ ಅಂದರೆ DK ಶಿವಕುಮಾರ್ ಅವರು ಅದೇ ಡ್ರೆಸ್ಸನ್ನು ನೋಡಿದ ಮೇಲೇ ಮುನ್ರತ್ನ ಅವರಿಗೆ ಕರಿ ಟೋಪಿಯ ಮೇಲೆ ಬಾಯಿಲಿ ಅಂತ ಕರೆದಿದ್ರು. ಅದಾದಮೇಲೆ ಇವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರೋದು ಕೂಡ ಕಾಕತಾಳೀಯ ಇದ್ದಿರಬಹುದು. ಪ್ರತಿ ವರ್ಷ ಕೂಡ ಸಂಘದ ಸಂಸ್ಥಾಪನಾ ದಿನದಂದು ಪಥಸಂಚಲನ ನಡೆಸಲಾಗುತ್ತೆ. RSS ಸರಸಂಚಾಲಕರಾಗಿ ಮೋಹನ್ ಭಾಗವತ್ ಅವರು ಇರುವಂತಹ ಸಂದರ್ಭದಲ್ಲಿ ಯಾಕೆ ನಿಷೇಧದ ಚರ್ಚೆ ಆಗ್ತಿದೆ? ಫಸ್ಟ್ ಆಫ್ ಆಲ್ ನಿಷೇಧ ಮಾಡಲಿಕ್ಕೆ ಆಗುತ್ತಾ? ಅದು ರಾಜ್ಯ ಸರ್ಕಾರ. ನೋಡಿ, RSS ಆಗಲಿ ಯಾವುದೇ ಸಂಘಟನೆಗಳಾಗಲಿ ಅದನ್ನು ನಿಷೇಧ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರೋದಿಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಬಹುದು, ಈ ಸಂಘಟನೆಯನ್ನು ನಿಷೇಧ ಮಾಡಿ ಅಂತ. ಉದಾಹರಣೆಗೆ, ಈ ಹಿಂದೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್, ಸಿಮಿ ಸಂಘಟನೆ ಅಥವಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಇಂತಹ ಸಂಘಟನೆಗಳನ್ನು ನಿಷೇಧ ಮಾಡೋಕ್ಕೂ ಮುಂಚೆ ಇದೇ ರೀತಿಯ ಶಿಫಾರಸ್ಸಾಗಿತ್ತು. ಆನಂತರದಲ್ಲಿ ಅದಾಯಿತು, ಬ್ಯಾನ್ ಆಯಿತು.
ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸೊಸೈಟಿಗಳ ನೋಂದಣಿ ಕಾಯ್ದೆ 1860 ಅಡಿಯಲ್ಲಿ ನೋಂದಣಿ ಆಗಿತ್ತು ಪಾಪ್ಯುಲರ್ PFI. ಆದರೆ RSS ನೋಂದಣಿ ಆಗಿಲ್ಲ. ಯಾಕವತ್ತು PFI ಬ್ಯಾನ್ ಮಾಡ್ತು? ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಉಂಟು ಮಾಡಿದ ಆರೋಪದ ಅಡಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆಯ ಕಾಯ್ದೆಯ ಅನ್ವಯ 1967 ಈ ಕಾಯ್ದೆಯ ಅನ್ವಯ PFI ಸಂಘಟನೆಯನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿತ್ತು. ಅಷ್ಟೇ ಅಲ್ಲ, ನಿಷೇಧ ಮಾಡಬೇಕು ಒಂದು ಸಂಘಟನೆಯನ್ನ ಅಂದರೆ ಒಂದು ಬಲವಾದ ಕಾರಣ ಕೂಡ ಬೇಕಾಗತ್ತೆ. ಯಾವ ರೀತಿ? ದೇಶದ ಭದ್ರತೆಗೆ ಅಪಾಯ ಉಂಟು ಮಾಡುವ ಸಂದರ್ಭ ಇದ್ದಾಗ ಅವುಗಳನ್ನು ನಿಷೇಧಿಸಬಹುದು. ಒಂದು. ಎರಡನೇದು, ಬಂದೂಕು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವ ಸಂಘಟನೆಗಳನ್ನು ಈ ಕಾನೂನಿನ ಅಡಿಯಲ್ಲಿ 1967 ಕಾನೂನಿನ ಅಡಿಯಲ್ಲಿ ಬ್ಯಾನ್ ಮಾಡಬಹುದು. ಆದರೆ RSS ಬಳಿ ಇರುವಂತಹ ವೆಪನ್ ಯಾವುದು? ದೊಣ್ಣೆ. ಆ ಕಾರಣಕ್ಕೋಸ್ಕರ ಬ್ಯಾನ್ ಮಾಡಲಿಕ್ಕಾಗುತ್ತಾ? ಲೀಗಲಿ ನೋಡಿದ್ರೆ ಆಗಲ್ಲ. ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಿದ್ದಾರಾ? ಅವರು ಅದಕ್ಕೆ ವಿರುದ್ಧವಾಗಿ ಹೇಳ್ತಾರೆ, ನಾವು ದೇಶ ಪ್ರೇಮವನ್ನು ಹೇಳ್ಕೊಡ್ತೀವಿ ಅಂತ. ಶಾಂತಿ ಸುವ್ಯವಸ್ಥೆಗೆ ಭಂಗ ತರ್ತಾರಾ? ಅದು ನಿಮಗೆ ಬಿಟ್ಟಿತ್ತು. ಯಾಕಂದರೆ RSS ದೇಶಾದ್ಯಂತ ಸಾಕಷ್ಟು ಶಾಖೆಗಳನ್ನು ಹೊಂದಿರೋದಷ್ಟೇ ಅಲ್ಲ, ಒಂದು ವೇಳೆ ಇದನ್ನೇ ಬ್ಯಾನ್ ಮಾಡಬೇಕು ಅಂದರೆ ಹೇಯ ಕೃತ್ಯಗಳನ್ನು, ಒಂದು ಶಾಂತಿ ಭಂಗ ಮಾಡುವಂತಹ ಕೃತ್ಯಗಳನ್ನು ಅಥವಾ ಅಂತಾರಾಷ್ಟ್ರೀಯ ಸಂಪರ್ಕ ಇರೋದನ್ನು, ಇನ್ನಿತರ ಕೃತ್ಯಗಳ ಸಾಕ್ಷ್ಯಗಳನ್ನು, ಆ ಸಾಕ್ಷ್ಯಗಳ ಆಧಾರದಲ್ಲಿ ಕೇಂದ್ರ ಸರ್ಕಾರ ಬ್ಯಾನ್ ಅಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ RSS ಬಗ್ಗೆ ಒಂದು ಗಂಭೀರವಾದಂತಹ ಆರೋಪ ಇರೋದು ಸಂವಿಧಾನ ವಿರೋಧಿ, ರಾಷ್ಟ್ರಧ್ವಜ ವಿರೋಧಿ ಅಂತ. ಯಾಕಂದರೆ ರಾಷ್ಟ್ರಧ್ವಜವನ್ನು ಎಷ್ಟೋ ವರ್ಷಗಳ ಕಾಲ RSS ಶಾಖೆಗಳಲ್ಲಿ ಹಾರಿಸಲೇ ಇಲ್ಲ ಅಂತ ಒಂದು ಗಂಭೀರ ಆರೋಪ ಇದೆ. ಯಾಕಂದರೆ ಸಂಘದ ಕೇಂದ್ರ ಕಚೇರಿಯಲ್ಲಿ 50 ವರ್ಷಗಳ ಕಾಲ ರಾಷ್ಟ್ರಧ್ವಜವನ್ನು ಹಾರಾಡಿಸದೇ ಇರುವವರು, ಅದಕ್ಕೆ ಗೌರವ ಕೊಡದೇ ಇರುವವರು ಯಾವ ಸೀಮೆಯ ದೇಶ ಪ್ರೇಮವನ್ನು ಹೇಳಿಕೊಡೋಕೆ ಸಾಧ್ಯ ಅಂತ ಪ್ರಗತಿಪರರು, ಕಾಂಗ್ರೆಸ್ ನಾಯಕರು, ಎಡಪಂಥೀಯರು ಪ್ರಶ್ನೆ ಮಾಡ್ತಾರೆ. ಆದರೆ ಈ RSS ಈ ವಿಚಾರವಾಗಿ ಹೇಳೋದೇನು? ನಾವು ಯಾವುದೇ ಸಂವಿಧಾನ ವಿರೋಧಿ ಕೃತ್ಯಗಳಲ್ಲಿ ನಾವು ಭಾಗಿಯಾಗಿದ್ದೀವಾ ತೋರಿಸಿ ಅಂತ ಅವರು ಸಮರ್ಥನೆಯನ್ನು ಮಾಡ್ಕೋತಾರೆ. ಇನ್ನು RSS ಯಾಕೆ ನೋಂದಣಿ ಆಗಿಲ್ಲ ನೋಡಿ, RSS ಹೇಳ್ಕೊಳ್ಳೋ ಪ್ರಕಾರ ಒಂದು ಜನರ ವ್ಯಕ್ತಿತ್ವ ರೂಪಿಸುವ ಕೇಂದ್ರ. ನಮ್ಮ ಶಾಖೆಗಳಲ್ಲಿ ದೇಶ ಪ್ರೇಮವನ್ನು ಮತ್ತು ಧರ್ಮದ ವಿಚಾರಗಳನ್ನಷ್ಟೇ ನಾವು ತಿಳುವಳಿಕೆ ನೀಡ್ತೀವಿ, ಹಾಗಾಗಿ ನೋಂದಣಿ ಅಗತ್ಯ ಇಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳುತ್ತದೆ. ಆದರೆ ಸಂಘಕ್ಕೆ 100 ವರ್ಷ ಆದರೂ ಕೂಡ ಯಾಕೆ ಕಾನೂನುಬದ್ಧವಾಗಿ ನೋಂದಣಿ ಮಾಡಿಸ್ಕೊಂಡಿಲ್ಲ, ಅಥವಾ RSSನ ಹಣಕಾಸು ಮೂಲ ಯಾವುದು, ಇವೆಲ್ಲವನ್ನೂ ಕೂಡ ವಿರೋಧಿಗಳು, RSS ವಿರೋಧಿಗಳು ಪ್ರಶ್ನಿಸ್ತಾರೆ. ಆದರೆ ಒಂದು RSS ಅನ್ನುವಂತಹ ಸಂಘಟನೆ ರಿಜಿಸ್ಟರ್ ಆಗಲಿಲ್ಲ, ಆದರೂ ಈ ದೇಶದಲ್ಲಿ ಒಂದು ಪಕ್ಷವನ್ನು ಅಂತ ಒಂದು ವ್ಯವಸ್ಥೆಯನ್ನು, ಒಂದು ಸರ್ಕಾರವನ್ನು ತನ್ನ ಅಂಗೈಯಲ್ಲಿ ಇಟ್ಕೊಂಡಿದೆ ಅಥವಾ ತಾಳಕ್ಕೆ ತಕ್ಕಂತೆ ಕುಣಿಸುತ್ತಿದೆ ಅನ್ನೋದಾದರೆ ಆ ಸಂಘಟನೆ ಎಷ್ಟು ಭದ್ರವಾಗಿ ಬೇರೂರಿರಬೇಕು. ಅಂಥದ್ದೊಂದು ಸಂಘಟನೆಯನ್ನು ವಿರೋಧಿಗಳು ಕೂಡ ಮಾಡ್ಕೋಬಹುದು, ಆದರೆ ಅವ್ರಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ? ನೀವು ಸಿಂಪಲ್ ಆಯಿತು, RSS ಇಂತಿಂಥದ್ದು ಮಾಡ್ತಿದೆ, ಅದು ನಮಗೆ ಸರಿ ಅನ್ನಿಸ್ತಿಲ್ಲ ಅನ್ನೋದಾದರೆ ಆಲ್ಟರ್ನೇಟಿವ್ ಒಂದು ಈ ಕಡೆನೂ ಇನ್ನೊಬ್ಬರು ಮಾಡ್ಕೋಬಹುದಲ್ವಾ? ಅವರು ರಿಜಿಸ್ಟ್ರೇಷನ್ ಮಾಡ್ದೇನೆ ಅಷ್ಟು ಗಟ್ಟಿಯಾಗಿ ಭದ್ರವಾಗಿ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ ಅಂದರೆ ಅವರ ಎದುರಾಳಿಗಳು ಯಾರೇ ಇರಬಹುದು, ಅವರು ಸೈದ್ಧಾಂತಿಕವಾಗಿ ವಿರೋಧಿಸುವವರು, ಅವರು ಕೂಡ ಒಂದು ಅಂಥದ್ದೇ ಸಂಘಟನೆಯನ್ನು ಯಾಕೆ ಕಟ್ಕೊಳ್ಳಿಕ್ಕಾಗಲಿಲ್ಲ? ಕಟು ವಿರೋಧಿಗಳ ಸಂಖ್ಯೆ ತುಂಬ ಇದೆ, ಇಲ್ಲ ಅರ್ಧಕ್ಕರ್ಧ ಅಂತೂ ಇದೆ. ಇವ್ರ ಕೈಲಿ ಆಗಿದ್ದು ಈ ಕಡೆ ಯಾಕಾಗ್ತಿಲ್ಲ? ಒಂದು, ಸೈದ್ಧಾಂತಿಕವಾಗಿ ಎಷ್ಟೇ ವಿರೋಧ ಮಾಡಿದ್ರೂ ಕೂಡ ಕೆಲವು ವಿಚಾರಗಳನ್ನು, ಅದು ಎಡ ಬಲ ಯಾವುದೇ ಇರಲಿ, ಒಳಿತು ಯಾವುದಿದೆ, ಜ್ಞಾನದ ಬೆಳಕು ಯಾವ ಕಿಟಕಿಯಿಂದ ಬಂದರೂ ಕೂಡ ಹೇಗೆ ತಗೋಬೇಕೋ ಅದೇ ರೀತಿ ಒಳ್ಳೆಯದೇನಿದೆ ಅದನ್ನು ಎರಡೂ ಕಡೆಯಿಂದ ತಗೋಬೇಕು. ಅದು ಲೆಫ್ಟ್ ಅಥವಾ ರೈಟ್ ಅನ್ನೋದು ಸರಿ ಅಂತ ನಾವು ಅರ್ಥ ಮಾಡ್ಕೋಬೇಕು, ಲೆಫ್ಟ್ ಅನ್ನೋದು ಎಡ ಅನ್ನೋದ್ರ ಬದಲಿಗೆ ಬೇರೆದು ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಎಡದಲ್ಲಿನ ಒಳ್ಳೆಯದು, ಬಲದಲ್ಲಿನ ಒಳ್ಳೆಯದು ಎಲ್ಲವನ್ನೂ ತಗೋಬೇಕು. ಇಲ್ಲ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ದೇಶದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಬದುಕಬೇಕು ಅನ್ನೋದೇ ಆದರೆ
ಲೆಫ್ಟ್ ಆರ್ ರೈಟ್ ಯಾವುದೇ ಇರಬಹುದು, ಅವೆರಡರಲ್ಲಿ ನಾವು ಒಳ್ಳೆಯದನ್ನಷ್ಟೇ ನಾವು ಬಳಸ್ಕೋಬೇಕು. ಇಲ್ಲಾಂದರೆ ಭಾರತೀಯ ಹೇಗಾಗ್ತೀನಿ? ಬರೀ ಹಿಂದುತ್ವವನ್ನೇ ಹೇಳೋದಾದರೆ ನಾನು ಬರೀ ಭಾರತೀಯ ಆಗೋದಿಲ್ಲ, ಹಿಂದೂ ಆಗ್ತೀನಿ. ಅಥವಾ ಈ ಕಡೆದೇನೋ ಇದೆ ಅಂದರೆ ಎಡ ಆಗ್ತೀನಿ. ಅಥವಾ ಇದು ಜನಕ್ಕೆ ಬೇಕಿರುವಂಥದ್ದು. ಆದರೆ ಇಲ್ಲಿ ನೋಡಿ, ಅಲ್ಲಿ ಭೀಮ್ ಆರ್ಮಿ ಕೂಡ ನಾನು ಕೂಡ ಪಥಸಂಚಲನಕ್ಕೆ ಭಾಗಿಯಾಗಬೇಕು, ಅದಕ್ಕೆ ಹಕ್ಕಿದೆ, ಅದು ಕೇಳುತ್ತೆ. RSSಗೂ ಹಕ್ಕಿದೆ, RSSು ಕೇಳುತ್ತೆ. ಈ ನೆಲದ ಕಾನೂನು ಮತ್ತು ಸಂವಿಧಾನವನ್ನು ಯಾರು ಗೌರವಿಸ್ತಾರೆ ಅವರಿಗೆ ಎಲ್ಲವೂ ಕೂಡ ದಕ್ಕುತ್ತೆ. ಗೌರವಿಸಲಿಲ್ಲ ಅಂದರೆ ದಕ್ಕೋದಿಲ್ಲ. ಆದರೂ ಒಂದು ಬಹುಮುಖ್ಯ ವಿಚಾರ, RSSನನ್ನು ಸೈದ್ಧಾಂತಿಕವಾಗಿ ಯಾರೆಲ್ಲ ವಿರೋಧಿಸ್ತಾರೆ ಅವರಿಗೆ ಪ್ರಶ್ನೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ದೇನೂ ಕೂಡ ಒಂದು ಸಂಘಟನೆ ಇಷ್ಟು ದಿನ ಎಷ್ಟು ಗಟ್ಟಿಯಾಗಿ ನಿಂತಿದೆಯಲ್ಲ, ಅಂಥದ್ದೊಂದು ಸಂಘಟನೆಯನ್ನು ಅಲ್ಟರ್ನೇಟಿವ್ ಆಗಿ ಮತ್ತೊಬ್ಬರು ಯಾರು ವಿರೋಧಿಸಿದ್ದಾರೆ ಅವರು ಕೂಡ ಮಾಡಿಕೊಂಡು ಆ ರೀತಿ ಕಟ್ಟಿ ಬೆಳೆಸಿದ್ದಿದ್ರೆ ಪರ್ಯಾಯ ವ್ಯವಸ್ಥೆಗಳಿರ್ತಿದ್ವು. ಒಂದು ಸರಿಯಾದ, ಇವ್ರು ಯಾವಾಗ ತಪ್ಪು ಮಾಡ್ತಾರೆ ಆಗ ಜನ ಇವರನ್ನು ಆಯ್ಕೆ ಮಾಡ್ತಿದ್ರು, ಇವ್ರು ಯಾವಾಗ ಇವರನ್ನು ಆಯ್ಕೆ ಮಾಡ್ತಿದ್ರು. ಎಲ್ಲಿ ಪ್ರಬಲ ಪ್ರತಿಸ್ಪರ್ಧಿ ಇರೋದಿಲ್ವೋ ಅಲ್ಲಿ ಸರ್ವಾಧಿಕಾರನೇ ಇರುತ್ತೆ. ಒಂದು ಯುದ್ಧ ಅನ್ನೋದಾದರೆ ಶಕ್ತಿ ಇರೋನು ಗೆಲ್ತಾನೆ. ಅರೆ ಇಲ್ಲಿ ಅಷ್ಟು ದೊಡ್ಡ ಶಕ್ತಿ ಇದೆ, ಈ ಕಡೆ ಒಂದು ಆಲ್ಟರ್ನೇಟಿವ್ ಆಗಿ ಅಷ್ಟು ಗಟ್ಟಿಯಾದ ಸಂಘಟನೆ ಇಲ್ಲ ಅಂದರೆ ಇನ್ನೇನಾಗತ್ತೆ?